ಪ್ರಜ್ವಲ್ ರೇವಣ್ಣ ಬರಲ್ಲ ಬಿಡಿ ಸರಿ ಸರಿ ಕೆಲಸ ಮಾಡೋರ ಬಂದಾರಲ್ಲಿ ರೋಡಲ್ಲೆಲ್ಲ ಎಲ್ಲಾದ್ರು ಕಾಣ್ಸಾರ ನಿಮ್ಗೆ ಕಾಣ್ಸಾರ ಕೇಳಿ ನೀವೇ ನೋಡೋಣ ಎಲ್ಲಾದ್ರೂ ಕಾಣ್ಸಾರ ನಿಮ್ಗೆ ಕಾಣಿಸಿಲ್ಲ ಮತ್ತೆ ಬಡ ಮಕ್ಕಳಿಗೆ ಒಳ್ಳೆ ಊಟ ಕೊಡಬೇಕಿತ್ತು ಆಯ್ತಾ ರೈತರಿಗೆ ಗೊಬ್ಬರ ಬೀಜನ ಇದು ಮಾಡಬೇಕಿತ್ತು ದೇವೇಗೌಡರು ಮಾಡಿದ್ರು ಬಟ್ ಅವ್ರು ಒಂದು ಸ್ಪೀಚಲ್ಲಿ ಹೇಳಿದ್ರು ನಾನು ಏನಾದರೂ ಬಿಜೆಪಿಗೆ ಮೈತ್ರಿ ಆಗಲ್ಲ ಅಂತ ಬಟ್ ಈಗ ಏನಕ್ಕಾದ್ರು ಅವರು ರೇವಣ್ಣ ಆಪೋಸಿಟ್ ಒಳ್ಳೆ ನರಸೀಪುರಲ್ಲಿ ಕೇವಲ 3,000 ಅವ್ರಿಗೆ ಒಂದು ಟಕ್ಕರ್ ಕೊಟ್ಟರು. ನಮಗೆಲ್ಲ ಒಂದು ಓಟ್ ಆದರೂ ಸಾಕು. ಬಟ್ ಶ್ರೇಯಸ್ ಪಟೇಲ್ ಅವರು ನಮ್ಮ ಈ ಅನುಭವ 1,00,000 ಓಟ ಗೆಲ್ತಾರೆ ಅಂತ ಏನು ಗ್ಯಾರಂಟಿ ಯೋಜನೆ ಕೊಟ್ಟರು ಕಷ್ಟವಿದೆ. ಅವರೇ ಇರಲಿ ಪರವಾಗಿಲ್ಲ, ಎಲ್ಲ ಒಳ್ಳೇದನ್ನೇ ಮಾಡವ್ರೆ ಎಲ್ಲರಿಗೂ. ಎಲ್ಲ ಹೊಸಿ ಎಲ್ಲನೂ ಬಚ್ಚಾಕೊಂಡು ಒಳ್ಳೇದನ್ನೇ ಮಾಡವ್ರೆ ಎಲ್ಲರಿಗೂ. ಏನು ಪ್ರಯೋಜನ ಇಲ್ಲ. ನಾವು ಗೇಯ್ದು ತಿನ್ನೋದಕ್ಕೆ ಯಾರು ಗೆದ್ರೆ ಯಾರು ಬಿಟ್ರೆ ಏನು. ಬಾಕಿ ಅಂತ ನನ್ನ ಮಗಂಗೆ ಒಂದು ವಾಚ್ಮ್ಯಾನ್ ಕೆಲಸ ಕೊಡು ಅಂತ ಅವ್ರ ಮನೆ ಬಾಗ್ಲಿಗೆ ಹೋದ್ರು ಉಪ್ಪಿಟ್ಟು ಹೋಗೋದು, ಮೊಸರಿಟ್ಟು ಹೋಗೋದು, ಹಾಲಿನ ಋಣ ತಿನ್ನಬಾರ್ದು, ಉಪ್ಪಿನ ಋಣ ತಿನ್ನಬಾರ್ದು ಅಂತ ಮೂಢನಂಬಿಕೆ ಅಂದು ಜನಗಳನ್ನ ಬಳಸ್ಕೊತಾರೆ. ಯಾವ ಥರ ಬಳಸ್ಕೋಬೇಕು ಅಂದರೆ ರಾಜಕೀಯದವ್ರಿಗೆ ಹೇಳ್ಕೊಡ್ಬೇಕಾ. 2024 ಈಗ 28 ಮತ್ತೆ ಬಂದಿಲ್ಲ, ಮತ್ತೆ ಬಿಜೆಪಿನೇ ಗೆಲ್ಲೋದು. ಯಾರು ನಿಲ್ತಾರದು ಈ ಸತಿ? ಪ್ರಜ್ವಲ್ ರೇವಣ್ಣ ಬರಲ್ಲ ಬಿಡಿ ಸರಿ ಸತಿ. ಕಾರಣ ಏನೇನು ಸರ್? ಮತ್ತೆ ಏನು ಕೆಲಸ ಮಾಡೋರು ಹೇಳಿ ಸರ್? ಅವರು ಕೆಲಸ ಮಾಡೋರ ಬಂದಾರಲ್ಲಿ ರೋಡಲ್ಲೆಲ್ಲ ಎಲ್ಲಾದ್ರು ಕಾಣ್ಸಾರ ನಿಮ್ಗೆ ಕಾಣ್ಸಾರ ಕೇಳಿ ನೀವೇ ನೋಡೋಣ ಎಲ್ಲಾದ್ರೂ ಕಾಣ್ಸಾರ ನಿಮ್ಗೆ ಕಾಣಿಸಿಲ್ಲ ಮತ್ತೆ ಅದು ಸ್ವರೂಪ ಬಂದಿಲ್ಲ, ಯಾರು ಬರಲ್ಲ ಅಲ್ಲಿ ಕೆಲ್ಸಕ್ಕೆ. ಕಸ ನೋಡಿದ್ರೆ ಬಿದ್ದಿರುತ್ತೆ ಅಷ್ಟು. ಈ ಪ್ರೀತಮ್ ಗೌಡ ಕೆಲಸ ಮಾಡಿಸಿದ್ರು, ಇಲ್ಲಿ ರೋಡ್ ಅಲ್ಲಿ ಕೆಲಸ ಮಾಡಿಸಿದ್ರು ಅವರು. ಇವ್ರು ಮಾಡಿಸಿದ್ರು ಏನಾದ್ರು ಒಂದು ಏನು ಮಾಡ್ಸಲ್ಲ, ಬರೀ ದುಡ್ಡಿಗೆ ಸಾಯೋದು ಜನ ಅಷ್ಟೇ, ಬೇರೆ ಏನೂ ಮಾಡ್ಸಲ್ಲ. ಬರೀ ಜಾತಿ ಇಲ್ಲಾಂದ್ರೆ ಪಕ್ಷ ಎರಡೇ ನೋಡೋದು. ಅವ್ರ ಮನೆಯವ್ರು ನೋಡ್ಕೊಳ್ತಾರೆ, ಬೇರೆಯವ್ರು ಯಾರು ಕೇಳಲ್ಲ. ಇಲ್ಲಿ ಬಡವರು ಸಾತಾರ ಅವ್ರು ಕೇಳ್ತಾವ್ರೆ ಬಂದ್ಬಿಟ್ಟವರು. ಯಾರಾದ್ರು ಬಂದವ್ರ ಇವತ್ತು ಯಾವತ್ತೊಂದು ಇವರು ಸ್ವರೂಪ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಏನು ಬರಲ್ಲ ಅವರು, ಅವ್ರ ಅಪ್ಪನಂಗೆ ಅವ್ರು ಈ ಭಾಗದ ಜನರು ಸ್ವರೂಪ್ನ ಎಷ್ಟು ಓಟ್ನ ಕೊಟ್ಟು ಗೆಲ್ಲಿಸಂತದ್ದು ಚಾನ್ಸೇ ಇಲ್ಲ. ಮತ್ತೆ ಹೇಳ್ತಾರಲ್ಲ ಈಗ ಕಾಂಗ್ರೆಸ್ಗೆ ಇವರು ಸುಮ್ಮನೆ ಕೇಳ್ತಾವ್ರೆ, ಭಯ ಪಟ್ಟು ಹೇಳ್ತಾವ್ರೆ ಜನ. ಅವರು ಹೇಳ್ತಾರೆ ಅಲ್ವಾ? ಅವರೆಲ್ಲ ಹೇಳ್ಕೋದು ಅಲ್ಪಸಂಖ್ಯಾತರು ನಮ್ಮ ಕೈ ಹಿಡಿದ್ರು, ಹಂಗಾಗಿ ನನ್ನ ಚುನಾವಣೆ ಗೆದ್ದೆ ಸ್ವರೂಪ್ ಪ್ರಕಾಶ್ ಹೋದ್ ಸತಿ ನಾವು ಪ್ರೀತಮ್ ಗೌಡ ಕೋಟ್ ಹಾಕಿಲ್ಲ ನಾವು. ಈ ಸತಿ ಪ್ರೀತಮ್ ಗೌಡ ನಿಂತರ ಹಾಕ್ತಿವಿ ನಾವು. ಎಲ್ಲ ಕೆಲಸ ಮಾಡೋರಲ್ಲ ಅವರು. ಪ್ರೀತಮ್ ಗೌಡ್ರು ನಾನು MP ಚುನಾವಣೆ ಬರಲ್ಲ ಸ್ಪರ್ಧಿಸಲ್ಲ ಅಂತ ಹೇಳ್ಬಿಟ್ಟು ಹೇಳಕ್ಕಾಗಲ್ಲ. ನಾಳೆಗೆ ಯಾರಿಗೆ ಗೊತ್ತು ಎಲ್ಲಿಗೆ ಹೋಗ್ತಾರಂತ ಅಲ್ವಾ? ಈಗ ಕುಮಾರಸ್ವಾಮಿ ಹೋಗಿದಾರ ಅಲ್ಲಿಗೆ, ಈಗ ಹೋಗಿಲ್ಲ. ಈಗ ಮತ್ತೆ ಕಾಂಗ್ರೆಸ್ ಅಭ್ಯರ್ಥಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾರು ಪಟೇಲ್ ಅವರ ಹೇಳಕ್ಕಾಗಲ್ಲ. ಬರ್ಬಹುದು. ನಿಮ್ಮ ಅಭಿಪ್ರಾಯ? ಬರ್ಬಹುದು. ಒಳ್ಳೆ ಮನುಷ್ಯ ಅವನು, ಬರ್ಬಹುದು. 100% ಮಾಡ್ಲೇಬೇಕು. ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಅವರೇ ಹೋಗ್ತಾರೆ ಮತ್ತೆ. ಪ್ರೀತಮ್ ಗೌಡ್ರು ಈಗ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಸಪೋರ್ಟ್ ಕೊಡ್ಬೇಕು, ಯಾಕಂದ್ರೆ ಬಿಜೆಪಿ JDS ಮೈತ್ರಿ ಆಗಿದೆ. ಕೊಡಲ್ಲ ಸರ್, ಅಣ್ಣ ತಮ್ಮದ ಜೊತೆನೇ ಇರಲ್ಲ ಈ ಕಾಲದಲ್ಲಿ. ನೀವೊಂದು ಅವ್ರ ಜೊತೆಲಿ ಇರ್ತಾರಂತ ಅವ್ರವ್ರಿಗೆ ಆಗಲ್ಲ. ಸುಮ್ನೆ ಹೇಳೋದು. ಇವ್ರಿಗೆ ಪ್ರಜ್ವಲ್ ಅವ್ರಿಗೆ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತೀರಾ? ಮಾಡ್ತಾರೆ, ಮುಗಿದ್ಮೇಲೆ ಹೇಳ್ತಾರೆ ನಾನು ಮಾಡ್ತೀನಿ ಕಣೋ, ಟೆನ್ಷನ್ ಆಗಿ ತೊಳ್ತೀನಿ ಅಂತ. ಹಿಂದ್ಗಡೆ ಮಾಡಲ್ಲ. ಅದ್ ಮೇನ್ ಇರಬೇಕು, ಮೇನ್ ಅದಿರ್ಬೇಕು. ಇಲ್ಲಿ ದುಡ್ಗಿ ಸಾಯದ್ ಬರೀ ಅಷ್ಟೇ, ಜಾತಿ ಅಂತ ಸಾಯೋದು ಅಷ್ಟೇ ಅವರೆಲ್ಲ, ಬೇರೆ ಏನಿಲ್ಲ. ಅಷ್ಟೇ, ಜಾತಿ ರಾಜಕಾರಣ, ಬೇರೆ ಏನಿಲ್ಲ. ಈಗ ತಿಳ್ಕೊಳ್ಳಿ, ಈಗ ಪ್ರೀತಮ್ ಗೌಡ್ರು ಏನಿತ್ತು ಅವ್ರ ಹತ್ರ? ಈಗ ಕೋಟಿ ಎಷ್ಟು ಕೋಟಿ ಇದೆ? ಸ್ವರೂಪತ ಏನಿತ್ತು? 2 ಚಂಬು ಇತ್ತು ಅನ್ಸತ್ತೆ ಒಂದು 40 ವರ್ಷ ಹಿಂದೆ. ಈಗ ಎಷ್ಟಿದೆ? ಕೋಟಿ ಇಲ್ವಾ? ಹೆಂಗ್ ಬಂತು ಅದು? ನಾವು ಸಾಯ್ತಾ ಇದೀವಿ ಇಲ್ಲಿ 22 ವರ್ಷದಿಂದ ಮಾಡಿ ಬಟ್ಟೆ ಅಂಗಡಿ ಇದು. ಇವಾಗ ಸುಮ್ಮನೆ ನಾವು ಕಿತ್ತಾಡೋದಿಲ್ಲಿ ಅಷ್ಟೇ. ಅಮ್ಮ ನಮಸ್ತೆ. ನಿಮ್ಮ ಹೆಸರು? ಮಂಜುಳಾ ಅಂತ. ಈಗ ಎಲೆಕ್ಷನ್ ಬಗ್ಗೆ ಗೊತ್ತೇ ಇದೆ. ಬಿಜೆಪಿ ಮತ್ತೆ ದಳದವರು ಮೈತ್ರಿ ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ ಇಂದ ಶ್ರೇಯಸ್ ಪಟೇಲ್ ಅವರು ನಿಂತಿದ್ದಾರೆ. ಸೊ ಎರಡರಲ್ಲಿ ಯಾವ್ದು ಬರ್ಬೋದು ಅಂತ ಅನ್ಸುತ್ತೆ? ಈಗಿನ ಇದರಲ್ಲಿ ಕಾಂಗ್ರೆಸ್ ಮುಂದಿದೆ. ಅವ್ರ ಯಾಕೆಂದ್ರೆ ಎಲ್ಲ ಹೆಂಗಸರಿಗೆಲ್ಲ ಫ್ರೀ ಅಂದ್ಬಿಟ್ಟವ್ರೆ. ಈಗೆಲ್ಲ ಹಣಕ್ಕೆ ಹೆಂಡಕ್ಕೆ ಬಾಯ್ಬಿಡೋದು. ಈಗ ಯಾರು ಇದಕ್ಕೆ ಬಾಯ್ಬಿಡ್ತಾವ್ರೆ? ಮಾನವೀಯತೆಗೆ ಯಾರು ಇದು ಮಾಡ್ತಿಲ್ಲ. ಹಣ ಹೆಂಡ ಇದ್ರೆ ಸಾಕು. ಹೆಣ್ಮಕ್ಳಿಗೆ ಎಲ್ಲ ಫ್ರೀ ಅಂದರು. ಈಗ ಕರೆಂಟ್ ಚಾರ್ಜ್ ಫ್ರೀ ಅಂದರು. ಹೆಂಗಸ್ರು ಮಕ್ಳು ಎಲ್ಲರೂ ತಿರುಗ್ಬೋದು. ಗಂಡದಿರು ಮಲ್ಲಿರೋದಿಲ್ಲ. ಅವ್ರು ಅದನ್ನು ಮಾಡಬಾರ್ದಿತ್ತು. ಬಡ ಮಕ್ಕಳಿಗೆ ಒಳ್ಳೆ ಊಟ ಕೊಡಬೇಕಿತ್ತು ಆಯಿತಾ. ರೈತರಿಗೆ ಗೊಬ್ಬರ ಬೀಜನ ಇದು ಮಾಡಬೇಕಿತ್ತು. ಹೈಯರ್ ಎಜುಕೇಷನ್ ಮಾಡೋ ಮಕ್ಕಳಿಗೆ ಫೀಸೇ ಇಲ್ಲ ಅನ್ಬೇಕಿತ್ತು. ಇದು ಹೆಂಗಸ್ರಿಗೆ 2,000 ಕೊಟ್ಬಿಟ್ಟು ಲೈಟ್ ಬಿಲ್ ಫ್ರೀ ಮಾಡಿದ್ದು ಇದು ಇದಲ್ಲ. ಭಾಗ್ಯಲಕ್ಷ್ಮಿ ಯೋಜನೆಗಳು ಯಾವುದು ಪರಿಣಾಮ ಅವ್ಯಾವ ಮಾಡಬಾರ್ದಿತ್ತು. ಅವರು ರೈತರಿಗೆ ಗೊಬ್ಬರ ಬೀಜ ಕರೆಂಟು ಎಲ್ಲ ಸವಲತ್ತು ಮಾಡಬೇಕಿತ್ತು. ರೈತರು ಬೆಳೆದ್ರೆ ತಾನೇ ನಾವು ತಿನ್ನೋದು. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು? ಮುಬಶಿರ್ ಖಾನ್, ಮೆಕ್ಯಾನಿಕ್. ಇವಾಗ ಮೈತ್ರಿ ಸರ್ಕಾರ ಮಾಡ್ಕೊಂಡಿದ್ದಾರೆ ಮೈತ್ರಿನ. ಒಂದ್ ಕಡೆಗೆ ಶ್ರೇಯಸ್ ಪಟೇಲ್ ನಿಂತಿದ್ದಾರೆ, ಇನ್ನೊಂದ್ ಕಡೆಯಿಂದ ಪ್ರಜ್ವಲ್ ರೇವಣ್ಣ. ಯಾರು ಗೆಲ್ಬಹುದು ಅನ್ಸುತ್ತೆ? ಕಾಂಗ್ರೆಸ್ ಗೆಲ್ಲುತ್ತೆ. ಕಾಂಗ್ರೆಸ್ ಗೆಲ್ಲುತ್ತೆ ಅಂತೀರಾ? 100% ಗೆಲ್ಲುತ್ತೆ. ಲೀಡಲ್ ಗೆಲ್ಲುತ್ತಾ ಅಥವಾ ಪೈಪೋಟಿ ಇರುತ್ತಾ?
ಪೈಪೋಟಿ ಇರ್ತದೆ, ಒಟ್ಟಿನಲ್ಲಿ ಅವ್ರು ಗೆಲ್ತಾರೆ. ಅದಂಗೆ ಹೇಳ್ತೀರಾ ಗೆಲ್ತಾರೆ. ಅವರೇ ಬರ್ಬೇಕಾ? ಕಾಂಗ್ರೆಸ್ ಬರ್ತಾರೆ. ಮೇಡಮ್ ಈಗಿರೋದು ನೋಡಿದ್ರೆ ನನ್ನ ಪ್ರಕಾರ ಕಾಂಗ್ರೆಸ್ ಬರ್ಬೋದು. ಕಾಂಗ್ರೆಸ್ ಸರ್ ಏನಕ್ಕೆ ಮೈತ್ರಿ ಸರ್ಕಾರ ಬರ್ಬೋದು? ಅಂದರೆ ಕಾಂಗ್ರೆಸ್ ಒಂದು ಸ್ವಲ್ಪ ಒಳ್ಳೆ ಕೆಲಸ ಮಾಡೈತೆ, ಅದಕ್ಕೆ ಜನ ಅದಕ್ಕೆ ಸ್ಪಂದಿಸ್ತಾರೆ. ಮೈತ್ರಿ ಸರ್ಕಾರದಿಂದ ಪ್ರಜ್ವಲ್ ರೇವಣ್ಣ, ಇನ್ನೊಂದ್ ಕಡೆ ಶ್ರೇಯಸ್ ಪಟೇಲ್ ನಿಂತಿದ್ದಾರೆ. ಯಾರು ನಾವು ಗೆಲ್ಬೋದು ಅನ್ಸುತ್ತೆ? ನಾವು ದಳಕ್ಕೆ ಅಂತ ಹೇಳೋದು. ಈಗ ಹೇಳಬೇಕಾದ್ರೆ ಕಾಂಗ್ರೆಸ್ಸು ಇದೆ, ದಳನೂ ಇದೆ, ಏನೂ ಹೇಳಂಗಿಲ್ಲ ಸಮೀಕ್ಷೆಯಲ್ಲಿ. ಎರಡೂ ಆಪೋಸಿಟೇನೇ ಇದೆ. ಯಾಕಂದರೆ ಈ ಸತಿ ನಾವು ಪ್ರಜ್ವಲ್ ರೇವಣ್ಣನ ಅಂತ ಹೇಳ್ತೀವಿ, ಪಟೇಲು ಇದಾರಂತ ಹೇಳ್ತಾರೆ. ಅದ್ರ ಬಗ್ಗೆ ಮಾಹಿತಿ ತಗೊಳ್ಬೇಕು. ಇನ್ನೂ ನಾವು ಹೇಳಿದ್ರೆ ಸರಿ ಇಲ್ಲ. ಯಾರು ಬರ್ಬೇಕು ಸರ್? ನಮಗೆ ನಮ್ಮ ಪ್ರಜ್ವಲ್ ರೇವಣ್ಣನೇ. ಏನಕ್ಕೆ ಅವರೇ ಬರ್ಬೇಕು? ಅವ್ರು ಬಂದರೆ ನಾವು ದಳದವ್ರು, ನಾವು ದಳಕ್ಕೆ ಮಾತಾಡೋದು. ಅಲ್ಲ, ಏನಾದ್ರು ಅಭಿವೃದ್ಧಿ ಮಾಡಿದ್ದಾರೆ ಅಂತ? ಅಭಿವೃದ್ಧಿ ದೇವೇಗೌಡರು ದೇವೇಗೌಡರು ಮಾಡಿರೋದು ಅವ್ರು ಮಾಡೋದಿಲ್ಲ. ಈಗ ಆಸ್ಪತ್ರೆ ಎಲ್ಲ ಮಾಡಿದ್ದಾರೆ ಅವರು, ಗೊತ್ತಿಲ್ಲ ಜನಗಳಿಗೆ ಅಷ್ಟೇ. ಗೊತ್ತಾದರೆ ಮಾಡ್ಕೋಬೋದು ಅವರು. ಈಗೆಲ್ಲ ಆಸ್ಪತ್ರೆ ಎಲ್ಲ ಗೌರ್ಮೆಂಟ್ ಆಸ್ಪತ್ರೆ ಎಲ್ಲ ದೇವೇಗೌಡರು ಇದರಲ್ಲೇ ರೇವಣ್ಣ ಮಾಡಿಸಿರೋದು. ಇದು ಈಗ ಆಸ್ಪತ್ರೆ ಕ್ಯಾನ್ಸರ್ ಆಗ್ತಾಯಿದ್ದು ಇದೆಲ್ಲ ರೇವಣ್ಣನೇ ಮಾಡಿಸಿರೋದು. ಯಾಕಂದರೆ ಈ ಸ್ಕೂಲು ಕಾಲೇಜ್ಗಳೆಲ್ಲ ದಳದಿಂದಲೇ ಆಗಿರೋದು. ಯಾಕಂದರೆ ಈಗ ಒಂದು ಸ್ವಲ್ಪ ಟಫ್ ಬೀಳುತ್ತೆ. ಅವ್ರು ಕುಮಾರಸ್ವಾಮಿ ಅವ್ರು ಹೇಳಿಬಿಟ್ಟಿದಾರಲ್ಲ ಮುಸ್ಲಿಂ ಓಟ್ ಬೇಡ ಅಂತ, ಅದರಲ್ಲಿ ಒಂದು ಸ್ವಲ್ಪ ಟಫ್ ಬೀಳುತ್ತೆ ಅಷ್ಟೇ. ಅವ್ರು ಹೇಳಿರೋದ್ರಿಂದ ಒಂದು ಸ್ವಲ್ಪ ಟಫ್. ಇಲ್ಲಾಂದರೆ ಮುಸ್ಲಿಮ್ ಇದೇ ಕೊಡ್ತಾಯಿದ್ರು. ನಮಸ್ತೆ ವೀಕ್ಷಕರೇ, ಇಲ್ಲೊಬ್ರು ಶಾಪಿಂಗ್ ಮಾಡ್ತಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ನಮಸ್ತೆ ಮೇಡಮ್. ನಮಸ್ತೆ. ಶಾಪಿಂಗ್ ಹೆಂಗ್ ನಡೀತಿದೆ? ಪರವಾಗಿಲ್ಲ. ಓಕೆ, ಇವಾಗ ಲೋಕಸಭೆ ಎಲೆಕ್ಷನ್ ಆಗ್ತಿದೆ. ಬಿಜೆಪಿ ಮತ್ತೆ JDS ಮೈತ್ರಿಯಿಂದ ಪ್ರಜ್ವಲ್ ರೇವಣ್ಣ ನಿಂತಿದ್ದಾರೆ, ಕಾಂಗ್ರೆಸ್ನಿಂದ ಶ್ರೇಯಸ್ ಪಟೇಲ್ ನಿಂತಿದ್ದಾರೆ. ಯಾರು ಗೆಲ್ಬಹುದು ಅನ್ಸುತ್ತೆ? ಐ ಥಿಂಕ್ ಶ್ರೇಯಸ್ ಪಟೇಲ್. ಶ್ರೇಯಸ್ ಪಟೇಲ್. ಯಾರು ಗೆಲ್ಬೇಕು? ಅವರೇ ಗೆಲ್ಬೇಕು. ಏನಕ್ಕೆ ಅವ್ರು ಗೆಲ್ಬೇಕು? ಅಂದರೆ ಅವರ ಗ್ರ್ಯಾಂಡ್ ಫಾದರು ನನಗೆ ಅಷ್ಟೇನು ಗೊತ್ತಿಲ್ಲ. ಈಗೀಗ 18 ಇಯರ್ಸ್ ಆಗಿರೋದು, ಅವ್ರ ಬಗ್ಗೆ ಎಷ್ಟು ಗೊತ್ತಿಲ್ಲ. ಬಟ್ ಅವರು ಗ್ರ್ಯಾಂಡ್ ಫಾದರ್ ತುಂಬ ಕೆಲಸ ಮಾಡಿದ್ದಾರೆ ಅಂತಲ್ಲ ಹಾಸನಲ್ಲಿ. ದೇವೇಗೌಡರು ಮಾಡಿರುವಾಗ ಅವರು ಮಾಡಿದ್ದಾರೆ, ಬಟ್ ಇವರು ಮಾಡಿದ್ರಂತಲ್ಲ. ಪುಟ್ಟಸ್ವಾಮಿಗೌಡರು ಮಾಡಿದ್ದಾರೆ ಅನ್ನೋ ಹೌದು. ಉದ್ದೇಶಕ್ಕೋಸ್ಕರ ನೀವು ಶ್ರೇಯಸ್ ಪಟೇಲ್ಗೆ ಓಟ್ ಹಾಕ್ತಿದ್ದೀರಾ? ಹಾಂ, ದೇವೇಗೌಡರು ಮಾಡಿದ್ರು, ಬಟ್ ಅವ್ರು ಒಂದು ಸ್ಪೀಚಲ್ಲಿ ಹೇಳಿದರು ನಾನು ಏನಾದರೂ BJPಗೆ ಮೈತ್ರಿ ಆಗಲ್ಲ ಅಂತ. ಬಟ್ ಈಗ ಏನಕ್ಕೆ ಆಗಿದ್ರು ಅವರು? ಅಂದ್ರೆ ಮೈತ್ರಿ ಆದ್ರೂ ಅನ್ನೋ ಉದ್ದೇಶಕ್ಕೋಸ್ಕರ ಹೌದು. ಅಂತ ಹೇಳ್ತಿದ್ದೀರಾ? ಹೌದು, ಆದ್ರು ಅಂತ ಶ್ರೇಯಸ್ ಪಟೇಲ್. ನಿಮ್ಮ ಹೆಸರು? ನನ್ನ ಹೆಸರು ನಸೀಮ. ಲೋಕಸಭೆ ಎಲೆಕ್ಷನ್ ಬರ್ತಿದೆ. ಬಿಜೆಪಿ ಮತ್ತೆ JDS ಮೈತ್ರಿಯಿಂದ ಪ್ರಜ್ವಲ್ ರೇವಣ್ಣ ಬರ್ತಿದ್ದಾರೆ, ಇನ್ನೊಂದ್ ಕಡೆಯಿಂದ ಕಾಂಗ್ರೆಸ್ನಿಂದ ಶ್ರೇಯಸ್ ಪಟೇಲ್ ಬರ್ತಿದ್ದಾರೆ. ಯಾರು ಗೆಲ್ಬಹುದು ಅನ್ಸುತ್ತೆ? ಕಾಂಗ್ರೆಸ್ ಗೆಲ್ಬೋದು. ಯಾವ್ದು ಗೆಲ್ಬೇಕು ನಿಮ್ಗೆ? ನಮಗೆ ಕಾಂಗ್ರೆಸ್ಸನ್ನೇ ಒಳ್ಳೇದು. ಏನಕ್ಕೆ ಕಾಂಗ್ರೆಸ್ಸೇ ಬರ್ಬೇಕು? ಅಂದರೆ ಎಲ್ಲರಿಗೂ ಸಹಾಯ ಮಾಡ್ತಾ ಇದಾರಲ್ಲ, ಮತ್ತೆ ಯಾರೇನು ಮಾಡೋಕ್ಕಾಗಲಿಲ್ಲ, ಅವರಾದರೂ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಅವರೇ ಬರಬೇಕು. ಅಂದ್ರೆ ಶ್ರೇಯಸ್ ಪಟೇಲ್ ನಿಂತಿದ್ದಾರೆ ಅಂತನಾ ಅಥವಾ ಕಾಂಗ್ರೆಸ್ ಬೇಕು ಅಂತನಾ? ಎಲ್ಲರಿಗೂ ಕಾಂಗ್ರೆಸ್ ಒಳ್ಳೇದು. ನಮಸ್ತೆ ಸರ್. ನಮಸ್ತೆ ಮ್ಯಾಮ್. ನಿಮ್ಮ ಹೆಸರು? ಯೂನುಸ್. ಓಕೆ, ಈಗ ಕಾಂಗ್ರೆಸ್ ಅಲ್ಲಿ ಶ್ರೇಯಸ್ ಪಟೇಲ್ ಹೌದು ಮೇಡಮ್. ಬಿಜೆಪಿ ಮತ್ತೆ JDS ಮೈತ್ರಿಯಿಂದ ಪ್ರಜ್ವಲ್ ರೇವಣ್ಣ ಬರ್ತಾರೆ. ಹೌದು ಮೇಡಮ್. ಯಾರು ಗೆಲ್ಬಹುದು ಅನ್ಸುತ್ತೆ? ಶ್ರೇಯಸ್ ಪಟೇಲ್ ಗೆಲ್ಬೋದು ಮೇಡಮ್ ಈ ಸತಿ. ಏನಕ್ಕೆ? ಅವರು ನಮ್ಮ ಈ ಸತಿ ದಳದವರು BJP ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ, ಹಾಗಾಗಿ ನಾವು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡ್ತೀವಿ ಮೇಡಮ್. ಅಂದ್ರೆ ಮೈತ್ರಿ ಮಾಡ್ಕೊಂಡಿರೋದಕ್ಕೆ ಅವ್ರು ಗೆಲ್ಲಲ್ಲ ಅಂತನಾ? ಹೌದು ಮೇಡಮ್. ಈ ಸತಿ ನಾವು ಮುಸ್ಲಿಂ ಸಮುದಾಯ ಎಲ್ಲ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡ್ತೀವಿ. ಅಂದ್ರೆ ಈಗ ಮೈತ್ರಿ ಆದ್ರೆ ಇಂತ ಓಟು ಜಾಸ್ತಿ ಬೀಳುತ್ತೆ ಅಲ್ಲ? ಹೌದು ಮೇಡಮ್, ಬಟ್ ನಾವು ಸಪೋರ್ಟ್ ಮಾಡಲ್ಲ ಮೇಡಮ್ ಅದಕ್ಕೆ. ಎಲ್ಲ ಇಲ್ಲ ಮೇಡಮ್. ಅಂದ್ರೆ ಶ್ರೇಯಸ್ ಪಟೇಲ್ ಏನಕ್ಕೆ ಬೇಕು? ಹಾಂ ಶ್ರೇಯಸ್ ಪಟೇಲ್ ಏನಕ್ಕೆ ಗೆಲ್ಬೇಕು? ಮೇಡಮ್, ನಮಗೆ ಕೆಲಸ ಮಾಡಿಸ್ಕೊಡ್ತಾರವರು, ಸೆಂಟ್ರಲಲ್ಲಿ ಬಂದರೂ ನಮಗೆ ಒಳ್ಳೆಯದೇ, ಅದಕ್ಕೆ ನಾವು ಗೆಲ್ಲಿಸ್ತೀವಿ ಮೇಡಮ್ ರಾಹುಲ್ ಗಾಂಧಿಗೆ. ಅಂದ್ರೆ ಸಿದ್ದರಾಮಯ್ಯ ಅಥವಾ ರಾಜೀವ್ ಗಾಂಧಿನ ನೋಡಿ ಶ್ರೇಯಸ್ ಪಟೇಲ್? ಹೌದು ಮೇಡಮ್, ನಾವು ಸಿದ್ದರಾಮಯ್ಯ ನೋಡಿ ನಾವು ಹಾಕೋದು ಓಟ್. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಸರ್? ಅನಿಲ್ ಕುಮಾರ್. ಅನಿಲ್ ಕುಮಾರ್. ಸರ್, ಇವಾಗ ಲೋಕಸಭೆ ಎಲೆಕ್ಷನ್ ಆಗ್ತಾ ಇದೆ. ಮೈತ್ರಿಯಿಂದ ಪ್ರಜ್ವಲ್ ರೇವಣ್ಣ ಬರ್ತಿದ್ದಾರೆ, ಇನ್ನೊಂದು ಕಾಂಗ್ರೆಸ್ ಕಡೆಯಿಂದ ಶ್ರೇಯಸ್ ಪಟೇಲ್ ಬರ್ತಿದ್ದಾರೆ. ಯಾರು ಗೆಲ್ಬಹುದು ಅನ್ಸುತ್ತೆ ಸರ್ ನಿಮ್ಗೆ? ಅದು ಹಾಗೆ ಹೇಳೋಕ್ಕಾಗಲ್ಲ. ಮೋಸ್ಟ್ಲಿ ಪ್ರಜ್ವಲ್ ರೇವಣ್ಣ ಬರ್ಬೋದು. ನಿಮ್ಗೆ ಯಾರು ಗೆಲ್ಬೇಕು ಸರ್? ಸರ್, ಯಾರು ಗೆದ್ರೂ ಒಳ್ಳೆ ಜನಗಳಿಗೆ ಹೆಲ್ಪ್ ಮಾಡಿಕೊಡ್ಬೇಕು. ಈ ಪ್ರಜ್ವಲ್ ರೇವಣ್ಣ ಹೆಲ್ಪ್ ಮಾಡಿದಾರಾ? ನಮಗೇನು ಹೆಲ್ಪ್ ಮಾಡಿಲ್ಲ, ಸಣ್ಣ ಪುಟ್ಟ ಹೆಲ್ಪ್ ಮಾಡೋರೆ ಅಂತ ನ್ಯೂಸ್ ಬರ್ತಾ ಇದೆಯಲ್ಲ, ಹಂಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಹಂಗಾಗಿ ಪ್ರಜ್ವಲ್ ರೇವಣ್ಣನೇ ಬರ್ಬೇಕು. ಅಂದರೆ ಮಾಜಿ ಪ್ರಧಾನಿ ಅವ್ರ ಮೊಮ್ಮಗ ಬೇರೆ, ರಾಜಕೀಯ ಅಂದರೆ ಏನು ಅಂತ ಅವ್ರಿಗೆ ಮೊದಲಿಂದ ಗೊತ್ತಿದೆ, ಹೆಂಗೆ ಏನು ಮಾಡಬೇಕು. ಯಾಕೆ ಮೊದಲಿಂದ ಅವರೆಲ್ಲ ಅದರಲ್ಲೇ ಇದ್ದಾರೆ, ಅವರು ಮಾಡಿರೋದ್ರಿಂದನೇ ಹೆಸರಾಗಿದ್ದಾರೆ. ಸುಮ್ಮನೆ ಹೇಳೋಕ್ಕಾಗಲ್ಲ ಅಲ್ವಾ. ಫಸ್ಟಿಂದ ಅವ್ರ ತಾತ ಮಾಡಿರೋದಕ್ಕೇ ರೇವಣ್ಣ ಆದಮೇಲೆ ಈಗ ಪ್ರಜ್ವಲ್ ರೇವಣ್ಣ, ಹಂಗಾಗಿ ಮೋಸ್ಟ್ಲಿ ಆಲ್ಮೋಸ್ಟ್ ಬರ್ಬೋದು. ಹಂಗಾರೆ ಮಾಜಿ ಪ್ರಧಾನಿ ಮೊಮ್ಮಗ ಅನ್ನೋ ಉದ್ದೇಶಕ್ಕೆ ಅವ್ರು ಬರ್ಬೇಕು. ಯಾಕೆಂದ್ರೆ ಹೌದು, ಯಾಕೆಂದ್ರೆ ಈಗ ರಾಜಕೀಯ ಅನ್ನೋದು ಏನು ಮೊದಲಿಂದ ಬಂದೈತೆ. ಸುಮ್ಮನೆ ಯಾರ್ಯಾರು ರಾಜಕೀಯಕ್ಕೆ ನಿಂತ್ಕೊಬಿಟ್ಟು ದೇಶ ಆಳಕ್ಕಾಗಲ್ಲ.
ಮೊದಲಿಂದ ಅವರು ಅವಾಗಿಂದ ಮಾಡ್ಕೊಬಂದವ್ರೆ. ಏನಂತ ಅವರು ಒಂದು ಮೊಮ್ಮಗಂಗೆ ಆಗಲಿಲ್ಲ, ಅವ್ರ ಮಗಂಗೆ ಮೊದಲು ಪ್ರಿಪೇರ್ ಮಾಡಿರ್ತಾರೆ. ಕುಟುಂಬ ರಾಜಕಾರಣ ಆಗಲ್ವಾ ಸರ್? ಆದ್ರೇನಂತೆ ಈಗ ಮೊದಲಿಂದ ಬಂದವ್ರೆ. ಈಗ ಬಿಟ್ರೆ ಯಾರಿದ್ದಾರೆ? ನಮಸ್ಕಾರ ಮೇಡಮ್, ಹೇಳಿ ಸರ್ ನೀವು ಇದೇವ್ರವ್ರಾ? ಹೌದು ಮೇಡಮ್. ಸರ್ ಎಲೆಕ್ಷನ್ ಬಗ್ಗೆ ನಿಮಗೆ ಥಾಟ್ ಇರೋದೇನು? ಮೇಡಮ್ ಎಲೆಕ್ಷನ್ ಬಗ್ಗೆ ಏನಂದರೆ ಮೇಡಮ್, ಯಾವ ಪಾರ್ಟಿ ಬಂದ್ರೂ ನಮಗೇನಂದರೆ ನಮ್ಮ ಹಾಸನದಲ್ಲಿ ಒಳ್ಳೆ ರಸ್ತೆ ಆಗಿರಲಿ, ಇಲ್ಲ ನೀರಿನ ವ್ಯವಸ್ಥೆ ಆಗಿರಲಿ, ಬೇರೆ ಏನೇ ವ್ಯವಸ್ಥೆ ಆಗಿರಲಿ, ಅದೆಲ್ಲ ಕರೆಕ್ಟಾಗಿ ಮಾಡ್ಕೊಬರ್ಬೇಕು. ಇವಾಗ ಇಷ್ಟು ದಿನ ನಾವು JDSಗೆ ನೋಡಿದ್ದೀವಿ, ಈ ಸಲ ಒಂದು ಚಾನ್ಸ್ ನಾವು ಕಾಂಗ್ರೆಸ್ಸಿಗೂ ಕೊಡಬೇಕು. ಸೊ ಹಾಗಾಗಿ ಈ ಸಲ ನಮ್ಮ ಕಡೆಯಿಂದ ಏನು ಅಪೀಲ್ ಅಂದರೆ ಕಾಂಗ್ರೆಸ್ಸಿಗೆ ಓಟ್ ಹಾಕಿ. ಸರಿ ಸರ್, ಪಟೇಲಿಗೆ ಒಂದು ಸಲ ಚಾನ್ಸ್ ಕೊಡೋಣ. ಈ ಸಲ ನೋಡೋಣ ಅವರು ಏನು ಅಭಿವೃದ್ಧಿ ಮಾಡ್ತಾರಂತ. ಈ ಸಲ ನೀವೆಲ್ಲ ಫುಲ್ ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕು? ಹೌದು ಮೇಡಮ್, ನಾವು ಕಾಂಗ್ರೆಸ್ಗೆ ಓಟ್ ಹಾಕಬೇಕು. ಕಾಂಗ್ರೆಸ್ ಪಕ್ಕ ಗೆಲ್ಲುತ್ತೆ ಈ ಸಲ? ಹಾಂ, ಪಕ್ಕ ಗೆಲ್ಲುತ್ತೆ ಮೇಡಮ್. ಅಭಿವೃದ್ಧಿ ಮಾಡ್ತಾರೆ ಹಾಸನನ? ಹಾಸನಲ್ಲ ಮೇಡಮ್, ಎಲ್ಲ ಕರ್ನಾಟಕನ ಅಭಿವೃದ್ಧಿ ಆಗ್ತಿದೆ ಕಾಂಗ್ರೆಸ್ ಕಡೆಯಿಂದ. ಯಾಕಂದರೆ ನೀವು ನೋಡ್ತಿರ್ಬೋದು, ಸ್ಕೀಮ್ಸ್ ಎಲ್ಲ ಬರ್ತಿದೆ. ಸೊ ಸ್ಟಾರ್ಟಿಂಗಲ್ಲೆಲ್ಲ ತುಂಬ ಕ್ರಿಟಿಸಿಸಮ್ ಮಾಡಿದ್ರು BJP ಅವರು, ಬರೀ ಹೆಣ್ಮಕ್ಳಿಗೆ ಕೊಟ್ಟಿದ್ದಾರೆ ಅದು ಇದು ಅಂತ. ಇವಾಗ ಅವರೇ ಹೇಳ್ತಿದ್ದಾರೆ ಒಳ್ಳೇದೈತಂತ. ಸೊ ಹಾಗಾಗಿನೇ ಇವಾಗ ಹಾಸನಿಗೂ ಕಾಂಗ್ರೆಸ್ ಬಂದರೆ ಐ ಫೀಲ್ ಇಟ್ ಈಸ್ ಬೆಟರ್. ಸರ್ ಹೆಣ್ಮಕ್ಳಿಗೆ ಇದು ಕೊಟ್ಟಿರೋದ್ರಿಂದ ನಿಮಗೇನು ಬೇಜಾರಿಲ್ಲ ಅಲ್ವಾ ಸರ್? ಇಲ್ಲ ಮೇಡಮ್, ನಾವು ಆರಾಮಾಗಿ ದುಡ್ಕೊಂಡು ತಿಂತಿದ್ದೀವಲ್ಲ, ಬೇಜಾರೇನಕ್ಕೆ. ಹೆಣ್ಮಕ್ಳು ಇವಾಗ ನಮ್ಮ ಮಮ್ಮಿಗೆ 2,000 ಬಂದರೆ ಒಂದು 500 ರೂಪಾಯಿ ನೀನು ತಗೋ ಅಂತ ಕೊಡ್ತಾರೆ ಮೇಡಮ್. ಆ ಥರ ಏನಿಲ್ಲ, ಪಾಕೆಟ್ ಮನಿ. 500 ರೂಪಾಯಿ ಕೊಡೋದ್ರಿಂದ ನಿಮಗೆ ಹೋಗಿ ಆಗ್ತಿದ್ಯಾ? ಇಲ್ಲ, ಆ ಥರ ಏನಿಲ್ಲ. 500 ರೂಪಾಯಿ ಕೊಡಲಿಲ್ಲ ಅಂದ್ರೂ ಓಕೆನೆ. ಬಟ್ ಏನಂದರೆ ಇವಾಗ ಏನೂ ಬರ್ತಿರ್ಲಿಲ್ಲ ಮೊದಲು, ಇವಾಗ 2,000 ಆದರೂ ಬರ್ತಿದ್ದಲ್ಲ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಳಿ. ಸರ್ ಹಾಸನಲ್ಲಿ ಶ್ರೇಯಸ್ ಪಾಟೀಲ್ ಅವ್ರ ಒಂದ್ ಕಡೆ ಮತ್ತೆ ಪ್ರಜ್ವಲ್ ರೇವಣ್ಣ ಒಂದ್ ಕಡೆ, ಯಾರು ಗೆಲ್ತಾರೆ ಅಂತ? ಶ್ರೇಯಸ್ ಪಟೇಲ್. ಏನಕ್ಕೆ ಶ್ರೇಯಸ್ ಪಾಟೀಲ್ ಅವರು ರೇವಣ್ಣ ಆಪೋಸಿಟ್ ಒಳ್ಳೆ ನರಸೀಪುರಲ್ಲಿ ಕೇವಲ 3,000ದಲ್ಲಿ ಅವ್ರಿಗೆ ಒಂದು ಟಕ್ಕರ್ ಕೊಟ್ಟರು. ಮತ್ತು ಅವರು ಕುಟುಂಬ ರಾಜಕಾರಣ ಮತ್ತು ಅವರೆಲ್ಲರಿಗೂ ಅವರು ತಾತ ಎಲ್ಲ ಒಳ್ಳೆಯವ್ರು ಮಾಡೋರೆ. ಅವ್ರ ತಾತ ಹೆಸರಲ್ಲಿ ಎಲ್ಲ ಕಡೆ ಚೆನ್ನಾಗೈತೆ. ಅದಕ್ಕೆ ಇಡೀ ಹಾಸನ ಜಿಲ್ಲೆಯವರೇ ಶ್ರೇಯಸ್ ಪಟೇಲ್ಗೆ ಗೆಲ್ಲಿಸ್ಬೇಕು ಅಂತ. ತಾತ ಕಡೆ ಚೆನ್ನಾಗಿದ್ರೆ ಅವ್ರು ಗೆಲ್ಬಾರ್ದು ಅಂತ? ಇಲ್ಲ, ಅವರು ಒಳ್ಳೆ ವ್ಯಕ್ತಿ. ಅಷ್ಟು ರೇವಣ್ಣ ಆಪೋಸಿಟಲ್ಲಿ ಅಷ್ಟು ಓಟ್ ಅವ್ರಿಗೆ ಬಂದಿತ್ತೆ ಅಂದರೆ ಅವ್ರು ಏನೋ ಕೆಲಸ ಚೆನ್ನಾಗಿ ಮಾಡೋರೆ. ಅವ್ರ ಕ್ಷೇತ್ರದಲ್ಲಿ ಅವರು ಒಳ್ಳೆ ಕೆಲಸ ಮಾಡೋರಂದರೆ ನಮ್ಮ ಜಿಲ್ಲೆಗೆ ಬಂದರೆ ಇನ್ನೂ ಚೆನ್ನಾಗಿ ಒಳ್ಳೆ ಮಾಡ್ಬೋದು ಅಂತ. ಸೊ ಒಳನರಸೀಪುರದಲ್ಲಿ ಸೋತಿರೋರು ಹಾಸನದಲ್ಲಿ ಸೋಲಲ್ಲ ಅಂತ ಹೆಂಗೆ ಹೇಳ್ತೀರಾ? ಇಲ್ಲ ಮೇಡಮ್, ಸೋಲಲ್ಲ. ಯಾಕೆಂದರೆ ಇದು ಅವರು ಲೀಡ್ರು ಹೆಂಗೆ ಅಂದರೆ 3,000ದಲ್ಲಿ ರೇವಣ್ಣಗೆ ಅವರು ಅಷ್ಟು ವರ್ಷದ ಹಳೆ MLA ಅವ್ರಿಗೆ ಅವ್ರು ಟಕ್ಕರ್ ಕಟ್ಟೋರು ಅಂದರೆ ಇಡೀ ಹಾಸನ ಜಿಲ್ಲೆಯವ್ರಿಗೆ ಆರಾಮಾಗಿ ಅವರು ಗೆಲ್ತಾರೆ. ನಿಮ್ಮ ಹೆಸರು? ಅಬ್ದುಲ್ ಅಲಿ. ಸರ್, ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ಅವರು, ಒಂದ್ ಕಡೆ ಶ್ರೇಯಸ್ ಪಟೇಲ್ ಅವರು, ಯಾರು ಗೆಲ್ತಾರೆ ಅಂತ ಹೇಳ್ತೀರಾ? ಶ್ರೇಯಸ್ ಪಟೇಲ್ ಅವರು ಗೆಲ್ತಾರೆ. ಯಾಕೆ ಗೆಲ್ಬೇಕು ಸರ್ ಅವರು? ಅವರೇ ಈಗಿನ ಇದಕ್ಕೆ ಅವರೇ ಗೆಲ್ಬೇಕು. ಹಂಗಾದ್ರೆ ಪ್ರಜ್ವಲ್ ಅವರು ಏನು ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳ್ತೀರಾ? ಏನು ಮಾಡಿಲ್ಲ, ಬರೀ ಕೂತ್ಕೊಂಡು ಕಾಲ ಕಲ್ತೇವೆ. ಈಗ ಅವರು JDS ಮತ್ತೆ BJP ಮೈತ್ರಿ ಆಗೋದ್ರಿಂದ ಜಾಸ್ತಿ ಓಟಿಂದ ಅವ್ರು ಲೀಡಲ್ಲಿ ಗೆಲ್ತೀವಿ ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ಏನು ಗೆಲ್ಲಲ್ಲ, ಸುಳ್ಳು ಅದು. ಏನು ಮಾಡಿಲ್ಲ, ಏನು ಗೆಲ್ಲೋದು ಇಲ್ಲ. ಸರ್, ಕಾಂಗ್ರೆಸ್ ಏನಕ್ಕೆ ಬರಬೇಕು ನಿಮ್ಗೆ? ಕಾಂಗ್ರೆಸ್ ಬಂದ್ರೆ ಎಲ್ಲ ಸೌಲಭ್ಯ ಇದೆ. ಅವ್ರು ಬಂದು ಏನ್ ಮಾಡಿದ್ದಾರೆ? 20 ವರ್ಷದಿಂದ ಏನ್ ದಬಾಕಿದ್ದಾರೆ ಹೇಳಿ? ಸರ್, ಈಗ ಮೋದಿ ಅವರು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ. ಅವರು ಕೊಡಲ್ಲ, ಸುಳ್ಳು ಹೇಳೋದು ಅವ್ರು. ಅವರು ಘೋಷಣೆ ಮಾಡಿದ್ದಾರೆ ಸರ್. ಸುಮ್ನೆ ಗೆಲ್ಲಕ್ಕೋಸ್ಕರ ಘೋಷಣೆ. ಅವ್ರು ಏನು ಮಾಡಿಲ್ಲ, ಬರೀ ಆ ಊರು ಇವ್ರು ಸುತ್ತಾರೆ ಅಷ್ಟೇ. ಹಾಗಾದ್ರೆ ನಿಮ್ಗೆ ಶ್ರೇಯಸ್ ಪಟೇಲ್ ಅವರು ಗೆಲ್ತೀರಾ? ಬಡವ್ರು ಗೆಲ್ಬೇಕು, ಮುಂದೆ ಬರ್ಬೇಕು. ಶ್ರೀಮಂತರು ಬರೀ ದುಡ್ಡು ಮಾಡ್ತಾರೆ, ಏನ್ ಮಾಡ್ತಾರೆ ಅವರು? ನಮಸ್ತೆ ಸರ್. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಪ್ರವೀಣ್ ಅಂತ. ಲೋಕಸಭೆ ಎಲೆಕ್ಷನ್ ಆಗ್ತಿದೆ. BJP ಮತ್ತೆ JDS ಮೈತ್ರಿ ಆಗಿದ್ದಾರೆ. ಪ್ರಜ್ವಲ್ ರೇವಣ್ಣ ನಿಲ್ಲಿಸಿದ್ದಾರೆ. ಇನ್ನೊಂದ್ ಕಡೆಯಿಂದ ಕಾಂಗ್ರೆಸ್ನಿಂದ ಶ್ರೇಯಸ್ ಪಟೇಲ್. ಯಾರು ಗೆಲ್ಬಹುದು ಅನ್ಸುತ್ತೆ? ಮೇಡಮ್, ಶ್ರೇಯಸ್ ಪಟೇಲ್ ಒಳ್ಳೆ ಫೈಟ್ ಕೊಡ್ತಾರೆ. ಇವರು ಇಬ್ಬರು ಮೈತ್ರಿ ಆಗಿರೋದ್ರಿಂದ ಶ್ರೇಯಸ್ ಪಟೇಲ್ ಸ್ವಲ್ಪ ಅನುಕೂಲ ಆಗಂಗಿದೆ. ಒಳನರಸೀಪುರದಲ್ಲಿ ಸ್ವಲ್ಪ ಅಂತರದಿಂದ ರೇವಣ್ಣ ಅವ್ರನ್ನ ಸೋಲಿಸಿದ್ರು. ಈ ಸಲ ಅನುಕಂಪದ ಅಲೆ ಇದೆ. ಇನ್ನು KM ಶಿವಲಿಂಗೇಗೌಡರ ಆಶೀರ್ವಾದ ಇದೆ. ಹಂಗಾಗಿ ಅರಸಿಕೆ ರಕ್ತ ಅಂತ ಪ್ರಚಾರ ಮಾಡ್ತಾ ಇದ್ದಾರೆ. ಹಂಗಾಗಿ ಸರ್ ಶ್ರೇಯಸ್ ಪಟೇಲ್ ಗೆಲ್ತಾರೆ ಅಂತ ನಮ್ಮದು. ಮೈತ್ರಿ ಆಗಿದೆ, ಓಟ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಆದ್ರೂ ಶ್ರೇಯಸ್ ಪಟೇಲ್ ಗೆಲ್ತಾರೆ ಅಂತೀರಾ? ಶ್ರೇಯಸ್ ಪಟೇಲ್ ಗೆಲ್ತಾರೆ ಮೇಡಮ್. ಈಗ ಸಿದ್ದರಾಮಯ್ಯ ಅನ್ನೋ ಕಾರಣಕ್ಕೆ ಕುರುಬ ಕಮ್ಯುನಿಟಿ ಮತ್ತು ಇನ್ನು ಕಾಂಗ್ರೆಸ್ ಅನ್ನೋ ಕಾರಣಕ್ಕೆ ಮುಸ್ಲಿಮ್ಸ್ ಒಂದು ಸೈಡ್ ಕನ್ಸಾಲಿಡೇಟ್ ಆಗಿರೋದ್ರಿಂದ ಶ್ರೇಯಸ್ ಪಟೇಲ್ಗೆ ಅನುಕೂಲ ಆಗುತ್ತೆ ಮೇಡಮ್ ಈ ಸಲ. ಎಷ್ಟು ಅಂತರದಿಂದ ಗೆಲ್ಬೋದು ಮೇಡಮ್? ಗೆಲ್ಲಕ್ಕೆ 1 ಓಟ್ ಆದರೂ ಸಾಕು. ಬಟ್ ಶ್ರೇಯಸ್ ಪಟೇಲ್ ಅವರು ನಮ್ಮ ಈ 1 ಲಕ್ಷದ ಓಟಾಗಿ ಗೆಲ್ತಾರೆ ಮೇಡಮ್. 1 ಲಕ್ಷದ ಅಂತದಲ್ಲಿ ಖಂಡಿತ ಗೆಲ್ತಾರೆ. ಇಬ್ಬರು MLA ಇದ್ದಾರೆ. ಇನ್ನೆಲ್ಲ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಫೈಟ್ ಕೊಟ್ಟಿದೆ. ಹಂಗಾಗಿ ಇನ್ನು JDS BJP ಅವ್ರು ಸ್ವಲ್ಪ ಒಳ್ಳೆಯಟ್ ಕೊಡೋದು ಜಾಸ್ತಿ ಇದೆ JDSಗೆ. ಹಾಗಾಗಿ ಶ್ರೇಯಸ್ ಪಟೇಲ್ ವರದಾನ ಆಗುತ್ತೆ ಮೇಡಮ್. ಹಾಸನ ಜಿಲ್ಲೆ ಅಂದರೆ JDS ಅನ್ನೋ ರೀತಿ ಇದೆ, ಆದರೂ ಕಾಂಗ್ರೆಸ್ ಬರುತ್ತಾ? ಬರುತ್ತೆ ಮೇಡಮ್. JDS ಅಂತೇನಿಲ್ಲ. ಈಗ ಹೋದ ಸಲ ಭದ್ರಾಕೋಟೆಯಲ್ಲೇ ಪ್ರಥಮ್ ಕೂಡ ಗೆದ್ದಿದ್ರು.
ಈಗ ಅವ್ರ ಕುಟುಂಬ ಎಲ್ಲ ಸೋಲ್ಸಿರೋದ್ರಿಂದ ಅವರು ಸ್ವಲ್ಪ ಎಗೇನಸ್ಟ್ ಇದ್ದಾರೆ. ಅವರು ಇನ್ನೂ ಮೈತ್ರಿ ಒಪ್ಕೊಂಡಿಲ್ಲ. ಹಾಗಾಗಿ ನಿನ್ನೆ ಸಭೆಗೆ ಮೇಡಮ್ ಬಂದಿದ್ದಾರೆ, ಬಟ್ ಸಮನ್ವಯ ನಾವು ಇನ್ನೂ ಬೆಂಬಲ ಕೊಡ್ತೀನಿ ಅಂತ ಎಲ್ಲೂ ಬಹಿರಂಗವಾಗಿ ಹೇಳಿಲ್ಲ. ಹಂಗಾಗಿ ಶ್ರೇಯಸ್ ಪಟೇಲ್ ಒಳ್ಳೆ ವಾತಾವರಣ ಇದೆ ಮೇಡಮ್. ಸರ್ ಎಲೆಕ್ಷನ್ ಅಂದ್ರೆ ನಿಮಗೆ ಏನು ಅನ್ಸುತ್ತೆ? ಈ ಸರಿ ನಮಗೆ ಕಾಂಗ್ರೆಸ್ಸೇ ಬರೋದು ಡೌಟ್. ಸರ್ ಕಾಂಗ್ರೆಸ್ ಏನಕ್ಕೆ ಬರಬೇಕು? ಒಳ್ಳೇದು ಕೆಲಸ ಆಗಿದೆಲ್ಲ ಕಾಂಗ್ರೆಸ್ಸಿಂದ. ಸರ್ ಅಂದ್ರೆ ಮೈತ್ರಿ ಸರ್ಕಾರದಿಂದ ಆಗಿಲ್ಲ ಅಂತನಾ? ಆ ಥರ ಏನಿಲ್ಲ, ಈ ಸರಿ ಕಾಂಗ್ರೆಸ್ ತರಲ್ಲ ಅಂತ ಎಲ್ಲ ಸರಿ. ಸರ್ ರೇವಣ್ಣ ಅವ್ರು ಬಂದ್ರೆ ಏನು ಮಾಡ್ತೀರಾ? ಅವ್ರು ಸ್ಟಾರ್, ಅದು ಏನು ಮಾಡೋಕ್ಕಾಗಲ್ಲ. ಅದು ಯಾಕಂದ್ರೆ ನಿಮ್ಮ ಸಪೋರ್ಟ್ ಯಾರಿಗಿದೆ ಜಾಸ್ತಿ? ನಮ್ಮ ಸಪೋರ್ಟ್ ಈ ಸರಿ ಕಾಂಗ್ರೆಸ್ಗೇನೆ. ಒಂದ್ಸರಿ BJPಗೆ ಆಗಿದ್ರು MLAಗೆ, ಅವ್ರು ನಿಂತಿದ್ದೆ ಅವ್ರಿಗೇನೆ ಮಾಡ್ತಾ ಇದ್ದಿದ್ರು. ಈಗ ಅವ್ರು ಇಲ್ಲಲ್ಲ, ಈಗ ಕಾಂಗ್ರೆಸ್ಗೆ. ಕಾಂಗ್ರೆಸ್ ನಮಗೆ ಒಳ್ಳೇದಾಗ್ತಾ ಇದ್ದಿದ್ದು ಹಾಸನಿಗೆ. ಈಗ ಸ್ವರೂಪ್ ಅವ್ರು ಬಂದಿರೋದು ಒಳ್ಳೇದಾಗಿಲ್ಲ ಅಂತನಾ? ಆಗಿದೆ, ಅವರ ಕೆಲಸ ಅವ್ರವ್ರು ಆಗ್ತಾ ಇದೆ. ನಮ್ಮ ಕೆಲಸ ಏನು ಆಗಿಲ್ಲಲ್ಲ. ನಾವು ಹೋಗ್ಬಿಟ್ಟು ಕೇಳಿದ್ರೆ ಏನು ಕೆಲಸ ಆಗಿಲ್ಲ ಅಲ್ಲಿ, ಅದಕ್ಕೆ ನಾವು ಸುಮ್ಮಿದ್ದೀವಿ. ಸರ್ ನಿಮ್ಮ ಕೆಲಸ ಅಂದ್ರೆ ಏನು ಇರುತ್ತೆ? ನೀವೇನು? ನಮ್ಮದು ಒಂದು ಸಣ್ಣ ಅಂಗಡಿ ಇತ್ತು, ಅಲ್ಲಿಂದ ಮುನ್ಸಿಪಾಲ್ಟಿ ಅವ್ರು ತೆಗ್ಬಿಟ್ರು. ಅವ್ರ ಮನೆ ಹತ್ರ ಹೋಗಿದ್ರೆ ಸಿಕ್ಕಿಲ್ಲ. ಅವರು ಬೇರೆ ಮುನ್ಸಿಪಾಲ್ಟಿ ಹೋಗಿದ್ರೆ ಅಲ್ಲೂ ಏನೂ ಆಗಿಲ್ಲ. ಸರ್ ಕೆಲಸ ಆಗಿಲ್ಲ ಅಂತ ಸ್ವರೂಪ್ ಅವ್ರು ಬೇಡ ಅಂತಿದ್ರೆ? ಆ ಥರ ಏನಿಲ್ಲ ಮೇಡಮ್. ನಮಗೆ ಪ್ರೀತಮ್ಗೌಡರು ಬರ್ತಾ ಇದ್ರೆ ಒಳ್ಳೇದಾಗ್ತಾ ಇದ್ವಿ. ಯಾಕಂದರೆ ಇನ್ನೂ ಹಾಸನ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಸರ್ ಈಗ ಇಂಪ್ಲಿಮೆಂಟ್ ಆಗಲ್ಲ ಅಂತನಾ? ನೀವೇ ನೋಡಿ, ನಿಮಗೆ ಗೊತ್ತಾಗುತ್ತಲ್ಲ. ನಾವು ನೋಡ್ತಿದ್ದೀವಿ, ನಿಮ್ಮ ಅಭಿಪ್ರಾಯ ಬೇಕು. ಈಗ ಹೆಂಗಾಗಿದೆ ಈ ವರ್ಷ ಹೆಂಗಾಗಿದೆ, ಆ ವರ್ಷ ಹೆಂಗಾಗಿದೆ? ನಮಗೆ ಏನು ಸರ್, ಪ್ರೀತಮ್ಗೌಡರು ಬಂದರೆ ಒಳ್ಳೇದು ನಮಗೆ ಹಾಸನಿಗೆ. ಸರಿ, ಶ್ರೇಯಸ್ ಪಟೇಲ್ ಮತ್ತೆ ಪ್ರಜ್ವಲ್ ರೇವಣ್ಣ ಅವ್ರು ನಿಂತಿರೋದು, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಕಾಂಗ್ರೆಸ್ ಬರುತ್ತೆ ಮೇಡಮ್. ರಂಗಸ್ವಾಮಿ ಅಂತ. ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಆಗಿದ್ದಾರೆ. ಪ್ರಜ್ವಲ್ ರೇವಣ್ಣನ ಕಣಕ್ಕಿಳಿಸಿದ್ದಾರೆ. ಇನ್ನೊಂದು ಕಡೆಯಿಂದ ಕಾಂಗ್ರೆಸ್ ಇಂದ ಶ್ರೇಯಸ್ ಪಟೇಲ್ ಬರ್ತಿದ್ದಾರೆ. ಯಾರು ಗೆಲ್ಬಹುದು ಅನ್ಸುತ್ತೆ ಸರ್? ನಮ್ಮ ಲೆಕ್ಕದಲ್ಲಿ BJP ರೇವಣ್ಣ ಗೆಲ್ಬೋದು ಅಂತ. ರೇವಣ್ಣ ಪ್ರಜ್ವಲ್ ಗೆಲ್ಬೇಕು. ಅಲ್ಲಿ ಮೋದಿ ಕೂರ್ಬೇಕು ಸೆಂಟ್ರಲ್ನಲ್ಲಿ, ಬರಬೇಕು ನಮ್ಮ ಲೆಕ್ಕ. ಅಭಿವೃದ್ಧಿ ಆಗಿದೆ ಮೇಡಮ್, ಆಗಿದೆ, ಮಾಡಿದ್ದಾರೆ. ಇಲ್ಲೆಲ್ಲ ಸುಮಾರು ಬೈಪಾಸ್ ರೋಡ್ ಎಲ್ಲ ಇದಾವಲ್ಲ, ಅವೆಲ್ಲ ಎಷ್ಟು ಕೋಟ್ಯಾಂತರ ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ, ಹಾಸ್ಪಿಟ್ಲ್ ಮಾಡಿದ್ದಾರೆ. ಅವರಿಂದ ಏನಾಗಿಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರ ಇದ್ದೇವೆ, ಕಷ್ಟವಿದೆ ಬರೋಕ್ಕೆ ಅವ್ರಿಗೆ, ಕಷ್ಟ ಇದೆ. ಹೌದು, ಏನು ಗ್ಯಾರಂಟಿ ಯೋಜನೆ ಕೊಟ್ಟರು ಕಷ್ಟವಿದೆ. ಹೌದು, ಹೇಳಕ್ಕಾಗಲ್ಲ. ಆದಷ್ಟು ಗೆಲ್ಲಬಹುದು, ಚಾನ್ಸ್ ಇದೆ. ಏನು ಅಂತರ ಜಾಸ್ತಿ ಲೀಡಿಂಗ್ ಕಾಣಕ್ಲೇ ಸರಿ, ಭಾರಿ ಕಮ್ಮಿ ಲೀಡಿಂಗ್ ಗೆಲ್ತಾರೆ. ಸರ್ ನಿಮ್ಮ ಹೆಸರು? ನೂರ್ ಮೊಹಮ್ಮದ್ ಅಂತ. ಸರ್ ಈಗ ಹಾಸನದಲ್ಲಿ ಹಾಸನ ಕ್ಷೇತ್ರದಲ್ಲಿ MP ಎಲೆಕ್ಷನ್ಗೆ JDS BJP ಮೈತ್ರಿಯಿಂದ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕಣಕ್ಕಿಳಿಸಿದ್ದಾರೆ. ಕಾಂಗ್ರೆಸ್ ಇಂದ ಶ್ರೇಯಸ್ ಪಟೇಲ್ ಅವ್ರನ್ನ ಕಣಕ್ಕಿಳಿಸಿದ್ದಾರೆ. ಸರ್ ಯಾರು ಬರಬೇಕು ಅಂತೀರಾ ಸರ್ ಈ ಕ್ಷೇತ್ರದಲ್ಲಿ? CS ಪಟೇಲ್ ಬರ್ತಾರೆ. ಯಾಕೆ ಸರ್? ಕಾಂಗ್ರೆಸ್ ಇಂದ ಇದೆಯಲ್ಲ, ಕಾಂಗ್ರೆಸ್ ಇಂದು ಎಲ್ಲ ಹೆಣ್ಮಕ್ಳಿಗೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ, ಬೇಕಾಗಿದ್ದ ಜಾಗ ಮಾಡ್ಕೊಂಡಿದ್ದಾರೆ, ಬೇರೆ ಜಾಗ ಮಾಡಿಲ್ಲ, ಅದರಿಂದ ನಡೆಯುತ್ತೆ ಕಾಂಗ್ರೆಸ್ದು. ಸರ್ ಇದನ್ನ ಹಾಸನನ್ನ JDS ಭದ್ರಕೋಟೆ ಅಂತ ಹೇಳ್ತಾರೆ. ಇದರಲ್ಲಿ ಶ್ರೇಯಸ್ ಅವರು ಫೈಟ್ ಮಾಡಿ ಬರ್ತಾರೆ ಅಂತ ಹೇಳ್ತೀರಾ? ಗೆಲ್ಸಿದೀವಲ್ಲ ಸರ್ ಇವ್ರಿಗೆ. ಇವರು ಏನ್ ಹೆಸರು ಇವ್ರದ್ದು? MS ಸ್ವರೂಪ್ ಅವ್ರಿಗೆ ಗೆಲ್ಸಾಯ್ತಲ್ಲ, MLA ಮಾಡ್ಸಾಯ್ತಲ್ಲ. ಸರ್ JDS ಇಂದ ಸ್ವರೂಪ್ ಅವರು ಭಾಗವಹಿಸಿ ಕಾಂಗ್ರೆಸ್ಗೆ ಗೆಲ್ಲಿಸ್ಬೇಕಂತ ಈ ಸತಿ ಸೆಂಟ್ರಲ್ ಕೂರ್ಸಾಯ್ತಲ್ಲ 2 ಸತಿ ಮೋದಿ ಅವ್ರಿಗೆ. ಮೋದಿ ಅವರು ಏನು ಮಾಡಿಲ್ಲ ಅಂತ ಹೇಳ್ತಾರೆ. ಇಲ್ಲ ಸರ್, ಏನ್ ಮಾಡಿದ್ದಾರೆ? ಬರೀ ಭರವಸೆ ಕೊಟ್ಟಿದ್ದಾರೆ ಅಷ್ಟೇ, ಭರವಸೆ ಮಾತ್ರ ಕೊಟ್ಟವ್ರೆ, ಬೇರೆದು ಏನೂ ಕೊಟ್ಟಿಲ್ಲ. ಸಿದ್ದರಾಮಯ್ಯ ಅವರು ಯಾವ ತರ ಗ್ಯಾರಂಟಿ ಕೊಟ್ಟರು ಅದೇ ತರ ಮೋದಿ ಅವರು ಈಗ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ. ಸರ್ ಘೋಷಣೆ ಮಾಡಿದರೆ ಕೊಟ್ಟಿಲ್ಲ, ಏನು ಕೊಡಲ್ಲ ಅಂತ ನಿಮ್ಮ ಅಭಿಪ್ರಾಯ? ಕೊಡಲ್ಲ, ಅವರು ಏನು ಕೊಡಲ್ಲ. ಅಂದ್ರೆ ಮೋದಿಯಿಂದ ಯಾವ್ದು ಇಂಪ್ಲಿಮೆಂಟ್ ಆಗಿಲ್ಲ ಅಂತ ಹೇಳ್ತೀವಿ? ಏನು ಇಂಪ್ರೂವ್ಮೆಂಟ್ ಆಗಿಲ್ಲ. ನಿಜ ಹೇಳ್ಬೇಕಂದ್ರೆ ಏನಾಗಿಲ್ಲ, ರೈತರಿಗೆ ಏನಾಗಿಲ್ಲ, ಬಡವ್ರಿಗೆ ಏನಾಗಿಲ್ಲ, ಯಾರಿಗೂ ಏನು ಮಾಡಿಲ್ಲ. ಒಟ್ನಲ್ಲಿ ಭರವಸೆ ಮಾತ್ರ ಕೊಟ್ಟಿದ್ದಾರೆ. 10 ವರ್ಷದಿಂದ ಬರೀ ಭರವಸೆ ಮಾತ್ರ ಕೊಟ್ಟಿರೋದು. ಕಾಂಗ್ರೆಸ್ ಸರ್ಕಾರ ಭರವಸೆ ಕೊಟ್ಟಿರೋದು ನಡ್ಕೊಂಡು ಹೋಗ್ತಾ ಇದೆ ಹಂಗೇನೆ. ಕಾಂಗ್ರೆಸ್ ಅವ್ರು ಏನೇನು ಮಾಡಿದ್ದಾರೆ ಸರ್? ಏನೋ ಒಳ್ಳೊಳ್ಳೆ ಯೋಚನೆ ಮಾಡಿದ್ದಾರೆ, ಆಲೋಚನೆ ಎಲ್ಲ ಚೆನ್ನಾಗಿದೆ ಕಾಂಗ್ರೆಸ್ ಅವ್ರದ್ದು. ಹೆಣ್ಮಕ್ಳಿಗೆಲ್ಲ 2,000 ಕೊಡ್ತಾರೆ, ಆಮೇಲೆ ಅಕ್ಕಿ ಎಲ್ಲ ಕೊಡ್ತಾರೆ, ಬಸ್ ಫ್ರೀ ಕೊಟ್ಟವ್ರೆ. ಹೆಣ್ಮಕ್ಳು ಏನು ಕಮ್ಮಿ ಕೆಲ್ಸಕ್ಕೆ ಬರ್ತಾರ? ನರಸೀಪುರದಿಂದ ಬರ್ತಾರೆ, ಇದರಿಂದ ಬರ್ತಾರೆ, ಕೂಲ್ಗುಡಿಂದ ಹಾಸನಕ್ಕೆ ಕೆಲ್ಸಕ್ಕೆ, ಫ್ಯಾಕ್ಟ್ರಿಗಳಿಗೆ ಬಸ್ಸಲ್ಲಿ ಬರ್ತಾರೆ, ಬಸ್ಸಲ್ಲಿ ಹೋಗ್ತಾರೆ. ಅದೇ ದುಡ್ಡು ಅವ್ರಿಗೂ ಉಳಿತಾ ಇದೆ. ನಾವು ಬೇರೆ ಪಕ್ಷಕ್ಕೆ ಹಾಕಿ ಅಂದ್ರೂ ನಾವು ಗಂಡಸರು ಹೇಳಿದ್ರು ಹೆಣ್ಮಕ್ಳು ಹಾಕಲ್ಲ, ಹೆಣ್ಮಕ್ಳು ಕಾಂಗ್ರೆಸ್ಗೆ ಹಾಕೋದು ನನ್ನ ಅಭಿಪ್ರಾಯ ತನಕ. ಈಗ ಹಾಸನಲ್ಲಿ ಕಾಂಗ್ರೆಸ್ಸೇ ಬರ್ತದೆ ಅಂತ? ಕಾಂಗ್ರೆಸ್ ಬರ್ಬೋದು ಸರ್, 90% ಕಾಂಗ್ರೆಸ್ಗೆ ಚಾನ್ಸ್ ಇರೋದು. ಮೇಡಮ್, ಈ ಸರಿ ಕಾಂಗ್ರೆಸ್ ಇಂದ ಶ್ರೇಯಸ್ ಪಟೇಲ್ ಅವರು ಇದ್ದಾರೆ, JDS ಇಂದ BJP ಮೈತ್ರಿಯಿಂದ ಪ್ರಜ್ವಲ್ ರೇವಣ್ಣ ಅವರು ಇದ್ದಾರೆ. ಯಾರು ಬರ್ಬೋದು ಅಂತ ನಿಮ್ಮ? ಕಾಂಗ್ರೆಸ್ ಬರೋದು ಸರ್. ಯಾಕೆ ಮೇಡಮ್? ಇಲ್ಲ, ಅವ್ರೆಲ್ಲಕ್ಕೂ ಅನುಕೂಲ ಮಾಡೋರೆ. ನೀವು ಗ್ಯಾರಂಟಿನ ನೋಡಿ ಕಾಂಗ್ರೆಸ್ ಬರ್ಬೋದು ಅಂತ ಹೇಳ್ತಿದ್ದೀರಾ? ಇಲ್ಲ, ಗ್ಯಾರಂಟಿನೇ ಬರುತ್ತೆ ಅಂತ ನಮಗೆ ನಂಬಿಕೆ. ಕಾಂಗ್ರೆಸ್ಸೇ ಬರುತ್ತೆ, ಕಾಂಗ್ರೆಸ್ಸೇ ಬರೋದು. ಕಾಂಗ್ರೆಸ್ ಏನೇನು ಒಳ್ಳೆ ಕೆಲಸ ನಮಗೆಲ್ಲ ಮಹಿಳೆಯರಿಗೆಲ್ಲ ಒಳ್ಳೇದು ಮಾಡೈತೆ. 2,000 ರೂಪಾಯಿ ದುಡ್ಡು ಕೊಡ್ತೈತೆ, ಎಲ್ಲ ಬಸ್ಸು ಫ್ರೀ ಎಲ್ಲ ಐತೆ, ಎಲ್ಲ ಒಳ್ಳೇದು ಮಾಡಿದಲ್ಲ ಸರ್.
ಹಾಗೆ ಮೇಡಮ್ ಮೋದಿ ಅವರು ಈಗ ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ್ದಾರೆ, ಅವ್ರು ಏನು ಮಾಡಲ್ಲ ಅಂತ ಹೇಳ್ತಾರೆ. ಸರ್ ನಮ್ಗೆ ಅವ್ರ ಮೇಲೆ ಏನು ನಮ್ಮ ಕಡೆಗೆ ಏನು ಮಾಡಿಲ್ಲ ಸರ್ ಅವರು. ಅವ್ರ ಕಡೆಗೆ ಮಾಡ್ಯಾರ, ನಮ್ಮ ಕಡೆಗೆ ಏನು ಮಾಡಿಲ್ಲ ಅವರು. ಅವರಿಂದ ನಮ್ಗೆ ಏನು ಒಳ್ಳೇದಾಗಿಲ್ಲ. ನಿಮ್ಮ ಹೆಸರು? ವಿನಯ್ ಅಂತ. ಲೋಕಸಭೆ ಚುನಾವಣೆ ನಡೀತಾ ಇದೆ, ನಿಮಗೂ ಗೊತ್ತಿದೆ. ಮೈತ್ರಿ ಮಾಡ್ಕೊಂಡು ಬಿಜೆಪಿ ಮತ್ತೆ ದಳದವರು ಪ್ರಜ್ವಲ್ ರೇವಣ್ಣ ಅವರು ನಿಲ್ಲಿಸಿದ್ದಾರೆ. ಕಾಂಗ್ರೆಸ್ ಇಂದ ಶ್ರೇಯಸ್ ಪಟೇಲ್ ಅವರು ಸರ್ ನಿಮ್ಗೆ ಯಾರು ಗೆಲ್ತಾರೆ ಅನ್ಸುತ್ತೆ? ಯಾರು ಗೆಲ್ತಾರೆ ಅಂತ ಹೇಳಕ್ಕೆ ಆಗಲ್ಲ ಮೇಡಮ್. ಈಗ ಜನ ಹೆಂಗ್ ಟರ್ನ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಮೇ ಬಿ ಶ್ರೇಯಸ್ ಪಟೇಲ್ ಅವ್ರ ಕಡೆನೂ ಇದೆ, ಪ್ರಜ್ವಲ್ ರೇವಣ್ಣ ಕಡೆನೂ ಇದೆ. ಯಾವ್ದು ಬಂದ್ರೆ ಚೆನ್ನಾಗಿರುತ್ತೆ ಹಾಸನಲ್ಲಿ? ಪ್ರಜ್ವಲ್ ರೇವಣ್ಣ ಅವ್ರು ಬಂದ್ರೆ ಏನಾರ ಅಭಿವೃದ್ಧಿ ಮಾಡ್ತಾರೆ ಅಂತ ಅನ್ಕೊಂಡು, ಯಾಕಂದ್ರೆ ಮೈತ್ರಿ ಆಗಿದೆಯಲ್ಲ, ಮೇ ಬಿ ಅಭಿವೃದ್ಧಿ ಆಗ್ಬೋದು ಅಂತ ಅನ್ಕೊಂಡಿರ್ತೀವಿ. ಮೈತ್ರಿ ಆಗಿರೋದ್ರಿಂದ ಪ್ರಜ್ವಲ್ ರೇವಣ್ಣ ಅವ್ರು ಬರ್ತಾರೆ ಅಂತನಾ? ಮೇ ಬಿ ಇರ್ಬೋದು. ಶ್ರೇಯಸ್ ಪಟೇಲ್ ಅವ್ರು ಕಾಂಗ್ರೆಸ್ ಇಂದ ಬಂದ್ರೆ ನೋಡ್ಬೇಕು, ಅವ್ರು ಹಸುಬರಲ್ವಾ, ನೋಡ್ಬೇಕು. ಅಭಿವೃದ್ಧಿ ಮಾಡಿದ್ರೆ ನೋಡ್ಬೇಕು ಅವ್ರು ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಪ್ರಜ್ವಲ್ ರೇವಣ್ಣ ಬರಲಿ. ಈಗ ಪ್ರಜ್ವಲ್ ರೇವಣ್ಣನೇ ಅಲ್ವಾ ಇರೋದು? ಹೌದು. ಮತ್ತೆ ಅವರೇ ಬೇಕಾ? ಅವರೇ ಬೇಕು. ಶ್ರೇಯಸ್ ಪಟೇಲ್ ಬೇಡ? ಬೇಡ ಬೇಡ. ಏನಕ್ಕೆ ಅವರೇ ಬೇಕು? ಪ್ರಜ್ವಲ್ ಅವರೇ ಇರ್ಲಿ, ಪರವಾಗಿಲ್ಲ. ಎಲ್ಲ ಒಳ್ಳೇದ್ನೇ ಮಾಡವ್ರೆ ಎಲ್ಲರಿಗೂ. ಏನು ಒಳ್ಳೇದ್ ಮಾಡಿದಾರೆ? ಎಲ್ಲ ಒಸಿ ಎಲ್ಲಾನು ಬಚಾಯ್ಕೊಂಡು ಒಳ್ಳೇದ್ನೇ ಮಾಡವ್ರೆ ಎಲ್ಲರಿಗೂ. ಈಗ ಲೋಕಸಭೆ ಚುನಾವಣೆ ನಡೀತಾ ಇದೆ. ಹಾಸನಲ್ಲಿ ಬಿಜೆಪಿ ಮತ್ತೆ ದಳ ಮೈತ್ರಿ ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ ಇಂದ ಶ್ರೇಯಸ್ ಪಟೇಲ್ ಅವರು ಬರ್ತಿದ್ದಾರೆ. ಸೊ ಯಾರು ಗೆಲ್ತಾರೆ ಹಾಸನಲ್ಲಿ? ಹಾಸನಲ್ಲಿ ಏನೇನು ದಳಲೆ ಗೆಲ್ಲೋದು. ದಳನೇ. ಶ್ರೇಯಸ್ ಪಟೇಲ್ ಅವ್ರಿಗೆ ಬರಲ್ಲ ಅಂತೀನ? ಕಮ್ಮಿ. ಸೊ ನಿಮ್ ಸಪೋರ್ಟ್? ನಮ್ಮ ಸಪೋರ್ಟು ಅವರಿಗೆ. ಸೊ ಕೇಂದ್ರದಲ್ಲಿ ಯಾರು ಬರ್ತಾರೆ ಅನ್ಸುತ್ತೆ ನಿಮಗೆ? ಕೇಂದ್ರದಲ್ಲಿ ಮೋದಿ. ಮೋದಿ. ರಾಹುಲ್ ಗಾಂಧಿ ಅವರು ಬರಲ್ಲ ಅಂತಾನೆ? ಅವರು ಕಮ್ಮಿ. ಸರ್ ಈಗ ಹಾಸನಲ್ಲಿ ಎಲೆಕ್ಷನ್ ನಡೀತಾ ಇದೆ. ಬಿಜೆಪಿ ಮತ್ತೆ ದಳ ಮೈತ್ರಿ ಮಾಡ್ಕೊಂಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವ್ರು ನಿಂತಿದ್ದಾರೆ ಎಲೆಕ್ಷನ್ಗೆ, ಮತ್ತೆ ಕಾಂಗ್ರೆಸ್ ಇಂದ ಶ್ರೇಯಸ್ ಪಟೇಲ್ ಅವ್ರು ನಿಂತಿದ್ದಾರೆ. ಯಾವ್ದು ಬರುತ್ತೆ ಸರ್? JDS. ಸರ್ ಕಾಂಗ್ರೆಸ್ ಬರಲ್ಲ ಅಂತೀರಾ? ಡೌಟು. ಶ್ರೇಯಸ್ ಪಟೇಲ್ ಅವ್ರು ಬಂದೇನು ಖುಷಿನೇ. ಯಾರು ಬರಲಿ, ಒಳ್ಳೆ ನಡೆಸಿದ್ರೆ ಸಾಕಷ್ಟೇ. ಏನು ಪ್ರಯೋಜನ ಇಲ್ಲ. ನಾವ್ ತಿನ್ನೋದಕ್ಕೆ ಯಾರು ಗೆದ್ರೇನು ಯಾರು ಬಿಟ್ರೇನು. ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಆಗಿದ್ದಾರೆ. ಪ್ರಜ್ವಲ್ ರೇವಣ್ಣನ ನಿಲ್ಸಿದ್ದಾರೆ. ಕಾಂಗ್ರೆಸ್ ನಿಂದ ಶ್ರೇಯಸ್ ಪಟೇಲ್ ನಿಂತಿದ್ದಾರೆ. ಯಾರು ಗೆಲ್ಬಹುದು ಅನ್ಸುತ್ತೆ? ರೇವಣ್ಣ ಮಗ ರೇವಣ್ಣನ ಮಗ ಪ್ರಜ್ವಲ್ ರೇವಣ್ಣ ಗೆಲ್ತಾರೆ. ಇಲ್ಲಿ ಯಾಕೆ ಅಂದರೆ ಹಾಸನ ಜಿಲ್ಲೆಯಲ್ಲಿ ಕೆಲಸ ಮಾಡ್ಯವ್ರೆ. ಹಾಸನ ಜಿಲ್ಲೆಯಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡ್ಯವ್ರೆ. ಹಂಗಾಗಿ ರೇವಣ್ಣವ್ರ ಮಗ ಪ್ರಜ್ವಲ್ ಗೆಲ್ತಾರೆ. ಏನೇನು ಕೆಲಸ ಮಾಡಿದ್ದಾರೆ ಸರ್? ಕೆಲಸ ಒಳ್ಳೆ ಹಾಸ್ಪಿಟ್ಲ್ ತಂದವ್ರೆ, ಮಂತ್ರೆ ಬಸ್ ಸ್ಟ್ಯಾಂಡ್ ಮಾಡ್ಯವ್ರೆ. ಇಂಥ ಕೆಲಸ ಒಂದು ಉಳಿದಲ್ಲ, ಎಲ್ಲ ಕೆಲಸ ಮಾಡ್ಯಾವ. ಕೋರ್ಟ್ ತಂದವ್ರೆ, ಎಲ್ಲ ಅವ್ರು ಮಾಡ್ಯವ್ರೆ. ಹೊಸಬ್ರಿಗೆ ಅವಕಾಶ ಕೊಟ್ಟರೆ ಅವ್ರು ಕೆಲಸ ಮಾಡ್ತಾರೆ. ಸೂಪರು ಅಂದರೆ ಅವಾಗೆಲ್ಲ ಮಾಡ್ಯವ್ರಲ್ಲ ಅವ್ರೂ. ಅವಾಗ ಮಾಡ್ಯವ್ರು, ಈಗ ಇವ್ರು ಮಾಡ್ತಾರೆ, ಮಾಡಲಿ ಬಿಡಿ ಅಲ್ವಾ. ನಾನು ಹೌದು, ಅವ್ರಿಗೆ ನಮ್ಮ ಓಟೆಲ್ಲ ಅವ್ರಿಗೆ. ಕೇಂದ್ರದಲ್ಲಿ ಯಾರು ಬರಬೇಕು ಸರ್? ಮೋದಿ ಅವರು. ಅಲ್ಲ, ರಾಜ್ಯದಲ್ಲೂ ಕಾಂಗ್ರೆಸ್ ಇದೆ, 5 ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರೆ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಇದ್ದರೆ ಒಂದೇ ರಾಜ್ಯದ ಎಲೆಕ್ಷನ್ ಅಲ್ವಲ್ಲ. 28-30 ರಾಜ್ಯದಲ್ಲಿ ಎಲೆಕ್ಷನ್ ನಡೆಯೋದು. ಹಂಗಾಗಿ ಇಲ್ಲಿ ಬರ್ತೀನಿ ಅಲ್ಲಿ ಬರ್ಬೇಕಲ್ಲ ಕಾಂಗ್ರೆಸ್ಸು. ಅದಕ್ಕಾಗಿ ಕೇಂದ್ರದಲ್ಲಿ ಮೋದಿಯವರು ಬರಬೇಕು. ಓಟು ಜನಗಳಿಗೆ ಅನುಕೂಲ ಆಗಂಗೆ ಮಾಡಿಕೊಟ್ರೆ ಎಲ್ಲ ವ್ಯವಸ್ಥೆಗಳು ಪ್ರತಿಯೊಂದು ಅವರು ಯಾವುದಕ್ಕೆ ಹಾಕ್ಬೇಕು ಓಟು ಅಂತ ಜನಗಳೇ ತೀರ್ಮಾನ ತಾತಾರೆ. ಇಲ್ಲಾಂದರೆ ಜನಗಳಿಗೆ ಅನುಕೂಲ ಇಲ್ಲಾಂದರೆ ಯಾರು ತನ್ನ MLAಗಳು ಆಗಲಿ ಕೌನ್ಸಿಲರ್ಗಳಾಗಲಿ ಯಾರು ಜನಗಳಿಗೆ ಹೆಲ್ಪ್ ಮಾಡ್ತಾ ಇರ್ತಾರೆ ಅವ್ರಿಗೆ ಓಟ್ ಹಾಕಬೇಕು ಅಂತ ಜನಗಳೇ ತೀರ್ಮಾನ ತಾತಾರೆ. ಯಾರು ಹೆಲ್ಪ್ ಮಾಡಿಲ್ಲ ಅಂದರೆ ಅವರು ಯಾರು ಹಾಕೋಕ್ಕೆ ಇಷ್ಟಪಡೋದಿಲ್ಲ. ಅವರೆಷ್ಟೇ ದುಡ್ಡು ಕೊಡೋದಾಗಲಿ ಏನೇ ಕೊಡೋದಾಗಲಿ ಅವರೇನೇ ಮಾಡಿದ್ರು ಯಾರು ಕೆಲಸಗಳನ್ನ ಮಾಡಿಕೊಡ್ತಾರೆ ಅವ್ರಿಗೆ ಓಟ್ ಹಾಕ್ತಾರೆ. ನಿಮ್ಮ ಹೆಸರು? ವಿನೋದ್ ಅಂತ. ಅಣ್ಣ, ಈಗ ಹಾಸನದಲ್ಲಿ JDS BJP ಮೈತ್ರಿಯಿಂದ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕಣಕ್ಕಿಳಿಸಿದ್ದಾರೆ. ಕಾಂಗ್ರೆಸ್ಸಿಂದ ಶ್ರೇಯಸ್ ಪಟೇಲ್ ಅವ್ರನ್ನ ಕಣಕ್ಕಿಳಿಸಿದ್ದಾರೆ. ಯಾರು ಗೆಲ್ಬೋದು ಅಂತ ಹೇಳ್ತೀರಾ? ಅಣ್ಣ, ಜನಗಳ ಅಭಿಪ್ರಾಯ ಅಂದರೆ ಹಳ್ಳಿ ಜನಗಳೆಲ್ಲ ಮೂಢನಂಬಿಕೆಯಲ್ಲಿ ಬದುಕ್ತಾ ಇದ್ದಾರೆ. ಏನಕ್ಕೆ ಅಂದರೆ ಉಪ್ಪಿನ ಪಾಕೆಟ್ ಇಟ್ಟೋಗೋದು, ಹಾಲಿನ ಪಾಕೆಟ್ ಇಟ್ಟೋಗೋದು, ಆಮೇಲೆ ರೌಕೆ ಕಣ ಕಾಯಿ ಕೊಡೋದು. ಹಂಗಾಗಿ ಜನಗಳನ್ನ ಈ ಟೈಮಲ್ಲಿ ಮಾತ್ರ ಮನವರಿಕೆ ಮಾಡ್ತಾರೆ, ಎಲೆಕ್ಷನ್ ಟೈಮಲ್ಲಿ ಮಾತ್ರ. ಬಾಕಿ ಅಂತ ನನ್ನ ಮಗಂಗೊಂದು ವಾಚ್ಮ್ಯಾನ್ ಕೆಲಸ ಕೊಡು ಅಂತ ಅವ್ರ ಮನೆ ಬಾಗಿಲಿಗೆ ಹೋದ್ರೂ ಸೈಡಲ್ಲಿ ನಿಂತಿರಿ ಅಂತಾರೆ. ಅವ್ರು ಬರೀ ಒಂದು ಸೈನಿಗೇನೆ ತಿಂಗಳಾನ್ಗಟ್ಲೆ ನಡಿಬೇಕು. ಅಂದರೆ ರಾಜಕೀಯದಲ್ಲಿ ಅವರೇ ಇವರೇ ಅಂತ ಹೇಳೋಕ್ಕಾಗಲ್ಲ. ಅವ್ರವ್ರ ಅವಶ್ಯಕತೆಗೆ ಮಾತ್ರ ಬರ್ತಾರೆ. 5 ವರ್ಷ ಈಗ ಎಲೆಕ್ಷನಲ್ಲಿ ಗೆದ್ದ ತಕ್ಷಣನೇ ಯಾರು ಕ್ಯಾರೆ ಅನ್ನಲ್ಲ. ಈ ಟೈಮಲ್ಲಿ ಮಾತ್ರ ಎಲ್ಲರೂ ಕ್ಯಾನ್ವಸ್ಸು ಅದು ಇದು ಎಣ್ಣೆ ಆ ಥರ ಇದು ಮಾಡ್ತಾರೆ ಅಷ್ಟೇ. ಉಪ್ಪಿಟ್ಟೋಗೋದು, ಮೊಸರಿಟ್ಟೋಗೋದು, ಹಾಲಿನ ಋಣ ತಿನ್ನಬಾರ್ದು, ಉಪ್ಪಿನ ಋಣ ತಿನ್ನಬಾರ್ದು ಅಂತ ಮೂಢನಂಬಿಕೆಯಲ್ಲಿ ಜನಗಳನ್ನ ಬಳಸ್ಕೊತಾರೆ. ಯಾವ ಥರ ಬಳಸ್ಕೋಬೇಕು ಅಂದರೆ ರಾಜಕೀಯದವ್ರಿಗೆ ಹೇಳ್ಕೊಡ್ಬೇಕಾ ಅಲ್ವಾ. ಅವರು ಇಡೀ ಜನಗಳಿಗೆ ಒಬ್ಬರೇ ಮಾತು ಕೊಡೋಷ್ಟು ಮೆಂಡ್ ಇರುತ್ತೆ ಅವರಿಗೆ. ಅಂದರೆ ಈಗ ಹಾಸನಲ್ಲಿ ಯಾರು ಬಂದರೆ ಒಳ್ಳೇದು ಅಂತ ನಿಮ್ಗೆ ಅನ್ಸುತ್ತೆ ಸರ್? ಅಣ್ಣ, ಈ ಮೂಢನಂಬಿಕೆನ ಬಿಟ್ಬಿಟ್ಟು ಜನಗಳು ಅವರು ಸ್ವಂತ ಬುದ್ಧಿಯಿಂದ ಓಟ್ ಹಾಕಿ ಗೆಲ್ಲಿಸೋದು. ಅವರು ಜನಗಳು ಮೇನ್ ಅವರೇ ನಿರ್ಧಾರ ತಗೋಬೇಕು ಸರ್.
ಅಂದರೆ ನಾವು ಹೇಳೋಕ್ಕಾಗಲ್ಲ ಕಾಂಗ್ರೆಸ್ ಗೆಲ್ಲುತ್ತೆ ಬಿ ಜೆ ಪಿನೇ ಗೆಲ್ಲುತ್ತೆ ರೇವಣ್ಣ ಸರ್ ಗೆಲ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ. ಅದು ಜನಗಳ ಅಭಿಪ್ರಾಯ. ಈಗ ಅನಿಶ್ಚಿತತೆಗಳೇ ಜಾಸ್ತಿ, ರೈತರುಗಳೇ ಜಾಸ್ತಿ. ಅವರಿಗೆ ತಿಳುವಳಿಕೆ ಅವ್ರಿಗೆ ಗೊತ್ತಾಗಬೇಕು ಯಾರು ಕಷ್ಟದಲ್ಲಿ ಹೆಲ್ಪ್ ಮಾಡಿದ್ದಾರೆ, ಯಾರು ಕಷ್ಟದಲ್ಲಿ ಕೈ ಬಿಟ್ಟಿದ್ದಾರೆ, ಒಂದು ಸರ್ಕಾರ ಬಂದಾಗ ಎಷ್ಟು ಪ್ರಾಬ್ಲಮ್ ಆಗಿದೆ, ಒಂದು ಅನುಕೂಲ ಎಷ್ಟಾಗಿದೆ ಅಂತ ಅವ್ರಿಗೆ ಗೊತ್ತಾಗಬೇಕು. ಹೇಳಿ ಮೇಡಮ್ ಅವರೇ. ನಿಮ್ಮ ಹೆಸರು? ನಮ್ಮ ಹೆಸರು ಗುರು ಅಂತ. ಲೋಕಸಭೆ ಎಲೆಕ್ಷನ್ ಆಗ್ತಿದೆ. ಬಿಜೆಪಿ ಮತ್ತೆ JDS ಮೈತ್ರಿ ಆಗಿದ್ದಾರೆ. ಪ್ರಜ್ವಲ್ ರೇವಣ್ಣನ ಕಣಕ್ಕಿಳಿಸಿದ್ದಾರೆ. ಕಾಂಗ್ರೆಸ್ನಿಂದ ಶ್ರೇಯಸ್ ಪಟೇಲ್ ಕಣಕ್ಕಿಳಿದಿದ್ದಾರೆ. ಯಾರು ಗೆಲ್ಬೋದು ಅನ್ಸುತ್ತೆ? ನಮಗೆ ಪ್ರಜ್ವಲ್ ರೇವಣ್ಣನೇ. ಗೆಲ್ತಾರಾ? ಆಲ್ವೇಸ್ BJP 400 ಸೀಟ್ ಹೊಡಿತಾರೆ. ಈಸಿಯಾಗಿ ಗೆಲ್ತಾರಾ? ಈಸಿಯಾಗಿ ಗೆಲ್ತಾರೆ. ಮತ ಅಂತರ ಏನಂತದೇನಿರಲ್ಲ. ನೋಡಿ 2024 ಅಲ್ಲ, ಈಗ 28 ಮತ ಬರ್ತೀರಾ, ಮತ್ತೆ BJPನೇ ಗೆಲ್ಲೋದು. ಕಾಂಗ್ರೆಸ್ನವರು ಗ್ಯಾರಂಟಿ ಯೋಜನೆ ಎಲ್ಲ ಕೊಟ್ಟಿದ್ದಾರೆ. ಮಳೆನೇ ಬಂದಿಲ್ಲ ಇನ್ನು, ಮಳೆ ಬರಲಿ ಆಮೇಲೆ ಹೇಳ್ತೀನಿ ಕಾಂಗ್ರೆಸ್ದು. ಏನು ಗ್ಯಾರಂಟಿ ಇದೆ, ಏನು ಗ್ಯಾರಂಟಿ ಕೊಟ್ಟಿಲ್ಲ. ಗ್ಯಾರಂಟಿ ಸುಮ್ಮನೆ ವೇಸ್ಟ್ ಅದು, ಸುಮ್ಮನೆ ವೇಸ್ಟ್ ಅದು. ಏನು ವರ್ಕು ಆಗಲ್ಲ, ಏನೂ ಆಗಲ್ಲ, ಅದು ಏನು ಮಾಡೋಂಗಿಲ್ಲ.